ವೆಲ್ಕಮ್ ಟು ಲವ್ದೀಪ್ ಚಾನಲ್. ಸೊ ಇವತ್ತು ನಾನು ನೆಕ್ಸ್ಟ್ ಪಾರ್ಟ್ ಟೂ ವಿಡಿಯೋನ ನಿಮಗೆ ತೋರಿಸ್ತಿದ್ದೀನಿ. ಸೊ ಪಾರ್ಟ್ 2 ವಿಡಿಯೋದಲ್ಲಿ ನಾನು ರಿಮೈನಿಂಗ್ ಯಾವ್ಯಾವ ಸ್ಯಾರೀಸ್ನ ತಗೊಂಡಿದ್ದೆ, ಬೀಗ್ರೂಟ್ ಸ್ಯಾರಿ ಆಗಿರ್ಬೋದು. ಸೊ ಆಮೇಲೆ ಮದುವೆ ಆದಮೇಲೆ ಒಂದೆರಡು ಸ್ಯಾರಿನ ಕೊಡ್ಸಿದ್ರು, ಅದು 2 ಸ್ಯಾರಿ ಇವಾಗ ಮಿಸ್ ಆಗಿದೆ. ಸೊ ಅದ್ರ ಕ್ಲಿಪ್ಪಿಂಗ್ನ ಹಾಕ್ತೀನಿ, ಇಲ್ಲ ಅಂತಂದ್ರೆ ಆ ಸ್ಯಾರಿನ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ನಂದು ಮೋಸ್ಟ್ ಫೇವ್ರೆಟ್ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಫೇವ್ರೆಟ್ ಬಂದು ಇದೆ ಗೈಸ್, ಬಿಕಾಸ್ ಇದು ನಾನು ರಿಸೆಪ್ಷನ್ಗೆ ವೇರ್ ಮಾಡಿರೋ ಮೀನ್ಸ್ ಅವ್ರ ಮನೆ ಏನು ಬೀಗ್ರೂಟದಲ್ಲಿ ರಿಸೆಪ್ಷನ್ ಮಾಡಿದ್ರು. ಸೊ ಅವಾಗ ನಾನು ಸ್ಟೇಜ್ ಹಾಕ್ಸಿದ್ರು. ಸೊ ಅವಾಗ ನಾನು ವೇರ್ ಮಾಡಿದಂತಹ ಸ್ಯಾರಿ ಇದು ಬೀಗ್ರೂಟಕ್ಕೆ. ಸೊ ಇದು ಒಂಥರ ತುಂಬಾ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ಗೈಸ್. ಡಿಸೈನ್ ಆಗಿರ್ಬೋದು, ಬಾರ್ಡರ್ ಆಗಿರ್ಬೋದು. ಸೊ ಬಾರ್ಡರ್ ಲೆಂತ್ ತುಂಬಾ ಉದ್ದ ಇದೆ. ಸೊ ತುಂಬಾ ಚೆನ್ನಾಗಿ ನನಗೆ ಇಷ್ಟ ಆಯ್ತು ಈ ಸ್ಯಾರಿ. ಸೊ ಈ ಕಾಂಬಿನೇಷನ್ ಅಲ್ಲಿ ಪರ್ಪಲ್ ವಿತ್ ಒಂಥರ ಲೈಟಿಶ್ ಸ್ಕೈ ಬ್ಲೂ ಕಲರ್ ಇದೆ. ಸೊ ತುಂಬಾ ಚೆನ್ನಾಗಿದೆ ಗೈಸ್, ನನಗಂತೂ ತುಂಬಾ ಇಷ್ಟ ಆಯ್ತು ಇದು. ಸೊ ಇದು ಡಿಸೈನ್ ಆಗಿರ್ಬೋದು. ಸೊ ಇದು ಅಂದ್ರೆ ಏನ್ ಸೆರ್ಬುದು ಡಿಸೈನ್ ಇದೆ. ಸೊ ಚೆನ್ನಾಗಿದೆ ಗೈಸ್, ನನಗಂತೂ ತುಂಬಾನೇ ಇಷ್ಟ ಆಗಿದಂತಹ ಅನದರ್ ಸ್ಯಾರಿ ಅಂದ್ರೆ ಇದು. ಸೊ ಇದು ಮತ್ತೆ ಇದಕ್ಕೆ ನಾನು ಬ್ಲೌಸ್ನ ತುಂಬಾ ಸಿಂಪಲ್ ಆಗಿ ಚೆನ್ನಾಗಿ ಬಂದಿತ್ತು ಇದೂ ಅಷ್ಟೇ. ಸೊ ಈ ರೀತಿ ನಾನು ಬ್ಲೌಸ್ನ ಹೊಲಿಸಿರೋವಂಥದ್ದು. ಈ ರೀತಿ ಬ್ಯಾಕ್ ಡಿಸೈನ್ ಈ ರೀತಿ ರೌಂಡ್ ಶೇಪಲ್ಲಿ ಕೊಡ್ಸಿದ್ದೀರಿ. ಸೊ ಮತ್ತೆ ಇಲ್ಲಿ ಟೈ ಹಾಕಕ್ಕೆ ಈ ಥರ ಇದು ಫ್ರಂಟ್ ಹುಕ್ಸ್ ಬಂದಿದೆ. ಸೊ ಇದಕ್ಕೆ ನಾನು ಫ್ರಂಟ್ ಹುಕ್ಸ್ನ ಕೊಡ್ಸಿರೋವಂಥದ್ದು. ಸೊ ಈ ರೀತಿ ಇತ್ತು. ಮತ್ತು ಇದು ಅಷ್ಟೇ ಗಸ್, ಅಂದರೆ ಇದಕ್ಕೆ ಡಿಸೈನ್ ಈ ಥರ ಮಣ್ಣಿ ಕೊಟ್ಟು ಇಲ್ಲಿ ಸ್ವಲ್ಪ ವರ್ಕ್ನ ಕೊಡ್ಸಿರೋವಂಥದ್ದು ಹ್ಯಾಂಡ್ ವರ್ಕಿಗೆ. ಸೊ ಈ ರೀತಿ ನನ್ನದು ಬರ್ತಿತ್ತು ಗಸ್, ಅಂದರೆ ಬ್ಲೌಸ್ದು ಡಿಸೈನು. ಸೊ ಈ ರೀತಿ ಇರೋವಂಥದ್ದು. ಸೊ ಬ್ಯಾಕ್ ಡಿಸೈನ್ ಈ ರೀತಿ ಇದೆ. ಸೊ ಇದಕ್ಕೆ ಬ್ಲೌಸು. ಸೊ ಇದು ಸ್ಯಾರಿ ತುಂಬಾ ಲುಕ್ ಚೆನ್ನಾಗಿ ಕೊಡ್ತು ಗೈಸ್, ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತು. ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಇದು ಮೋಸ್ಟ್ ಫೇವ್ರೆಟ್ ಸ್ಯಾರಿ, ಇದು ಬೀಗ್ರೂಟಕ್ಕೆ ಹಾಕಿರುವಂಥದ್ದು. ಸೊ ಇದು ಅಷ್ಟೇ ಗೈಸ್, ಇದನ್ನು ನಾನು 30,000 ತೊಗೊಂಡಿರೋವಂಥದ್ದು ಈ ಸ್ಯಾರಿ. ಸೊ ತುಂಬಾ ಇಷ್ಟ ಆಯಿತು ನನಗೆ ಈ ಸ್ಯಾರಿ ಬಂದು. ಸೊ ಈ ಬ್ಲೌಸಿಗೆ ಸ್ವಲ್ಪ ಕಡಿಮೆನೇ ಕೊಟ್ಟಿದ್ದು ನಾವು, 5,000 ಏನೋ ಆಯಿತು ಗೈಸ್ ಈ ಬ್ಲೌಸ್ ವರ್ಕಿಗೆ. 5,000 ವರ್ಕಿಗೆ ಏನೋ ಕೊಟ್ಟಿದ್ವಿ ಅನಿಸುತ್ತೆ. ಸೊ ಹೊಲ್ಸೋಕ್ಕೆ 800 ಸಮಥಿಂಗ್ ಏನೋ ತೊಗೊಂಡಿದ್ರು. ಸೊ ಇದು ಈ ಬ್ಲೌಸ್ನ ಡಿಸೈನ್ ಆಗಿತ್ತು ಗೈಸ್. ಸೊ ನೆಕ್ಸ್ಟ್ ಅಂತಂದರೆ ಅವತ್ತು ನಾವು ಅಂದರೆ ಸಾಟರ್ಡೆ ಆಗಿರೋ ಗೈಸ್, ನಮ್ಮದು ಸಾಟರ್ಡೆ ಸಂಡೇ ಮದುವೆ ಇದ್ದಿದ್ದು. ಸೊ ನಾವೇನು ಮಾಡಿದ್ವಿ, ಹಲ್ದಿ ಫಂಕ್ಷನ್ ಆಗಿರ್ಬೋದು, ಮೆಹಂದಿ ಫಂಕ್ಷನ್ ಆಗಿರ್ಬೋದು, ಅದನ್ನೆಲ್ಲ ಚಪ್ರಶಾಸ್ತ್ರ ಎಲ್ಲ ಸಾಟರ್ಡೆ ಹಾಕಂಗಿಲ್ಲ ಅಂತ ಹೇಳಿ ಫ್ರೈಡೇನೆ ಮಾಡಿ ಮುಗಿಸ್ಕೊಂಡ್ವಿ. ಸೊ ಇದು ನನ್ನ ಮೆಹಂದಿಗೆ ಔಟ್ಫಿಟ್ ಆಗ್ತದೆ ಗೈಸ್. ಮೆಹಂದಿಗೆ ಒಂದು ಸಿಂಪಲ್ ಆಗಿರುವಂತಹ ಲೆಹೆಂಗಾನ ತೊಗೊಂಡಿರೋವಂಥದ್ದು. ಸೊ ಈ ಲೆಹೆಂಗಾ ಮತ್ತು ಇದಕ್ಕೆ ಇದು ವೇಲ್ ಗೈಸ್. ಸೊ ಈ ವೇಲು ಅಷ್ಟೇ ತುಂಬಾ ಚೆನ್ನಾಗಿದೆ. ನನಗೆ ಈ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಗಿ ತೊಗೊಂಡಿರೋವಂಥದ್ದು. ಸೊ ಇದಕ್ಕೆ ಬ್ಲೌಸು ಈ ರೀತಿ ಇದೆ ಗೈಸ್, ಈ ರೀತಿ ಇರೋವಂಥದ್ದು. ಸೊ ಈ ರೀತಿ ಒಂದು ಹಿಂದೆ ಸುಮ್ಮನೆ ಇದ್ರ ಥರ ಡಿಸೈನ್ ಕೊಡಿಸಿ, ಸೊ ಈ ರೀತಿ ಇದಕ್ಕೆ ಮಣಿನ ಕೊಡಿಸಿರೋವಂಥದ್ದು. ಸೊ ಈ ರೀತಿ ಇದೆ ನಂದು ಥೀಮ್ ಡಿಸೈನು. ಸೊ ಇದು ಒಂದು ಸಿಂಪಲ್ ಲೆಹೆಂಗಾನ ನಾನು ತೊಗೊಂಡಿರೋವಂಥದ್ದು, ಮೆಹಂದಿಗೆ ವೇರ್ ಮಾಡಿರೋವಂಥದ್ದು. ಇದು ದೋಣಿ ಮತ್ತು ಮೀನ್ಸ್ ವೇಲು ಮತ್ತು ಇದು. ಸೊ ಇದು ಬಂದು 6,000 ಏನೋ ಆಗಿದೆ ಈ ಲೆಹೆಂಗಾಗೆ. ಸೊ ಇದು ಒಂದು ಸಿಂಪಲ್ ಲೆಹೆಂಗಾನ ನಾನು ತೊಗೊಂಡಿರೋವಂಥದ್ದು. ಸೊ ಇದನ್ನು ನಾನು ಮೆಹಂದಿ ಶಾಸ್ತ್ರಕ್ಕೆ ಹಾಕೊಂಡಿರೋವಂಥದ್ದು ನೈಟು. ಸೊ ಮೆಹಂದಿ ಶಾಸ್ತ್ರ ಎಲ್ಲ ಫ್ರೈಡೇನೇ ಆಗಿದ್ದಂಥದ್ದು. ಸೊ ಇದನ್ನ ವೇರ್ ಮಾಡಿದೆ. ಸೊ ನೆಕ್ಸ್ಟ್ ಬಂತು ಅಂದರೆ ಹಳದಿ ಫಂಕ್ಷನ್ದು. ಸೊ ಹಳದಿ ಫಂಕ್ಷನ್ ಅಷ್ಟೇ ನನಗೆ ತುಂಬ ಇಷ್ಟ ಆಗಿದ್ದಂಥ ಫಂಕ್ಷನ್ನು. ಸೊ ಇವಾಗೆಲ್ಲ ಹಲ್ದಿನೇ ಗ್ರ್ಯಾಂಡಾಗಿ ಮಾಡ್ತಿರೋದು. ಇದು ಸ್ಯಾರಿನ ನಾನು ಆನ್ಲೈನಲ್ಲಿ ಚೂಸ್ ಮಾಡಿದ್ದು. ಸೊ ಆನ್ಲೈನಲ್ಲಿ ತರಿಸಿರೋವಂಥದ್ದು ಈ ಸ್ಯಾರಿ ಮತ್ತು ಈ ಬ್ಲೌಸು ಆನ್ಲೈನಲ್ಲೇ ತರಿಸಿರೋವಂಥದ್ದು. ಸೊ ಇದು ಬ್ಲೌಸ್ ಬಂದು 500 ಏನೋ ಇತ್ತು ಗೈಸ್, 500 ಏನೋ ಇದೆ. ಸೊ ಇದನ್ನ ಯಾರಿಗೂ ಕೊಡಬೇಕು ಅನ್ನೋ ಥರ, ಅಂದರೆ ಅದನ್ನ ವೇರ್ ಮಾಡಬಾರ್ದು ಏನೋ ನೆಕ್ಸ್ಟ್ ಅನ್ನೋ ಥರ ಏನೋ ಹೇಳಿದ್ರು ಅಂತ ಇದನ್ನ ಸ್ವಲ್ಪ ಕಡಿಮೆ ಕಾಸ್ಟಲ್ಲೇ ತೊಗೊಂಡಿರೋದು. ಸೊ ಇದು ಚೆನ್ನಾಗಿದೆ ಗೈಸ್, ಬ್ಲೌಸ್ ವೇರ್ ಮಾಡ್ತಗೊಂಡು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದಾಗಿರ್ಬೋದು. ಸೊ ಈ ರೀತಿ ತುಂಬ ಚೆನ್ನಾಗಿತ್ತು. ಸೊ ಇದನ್ನು ಅಷ್ಟೇ ಆನ್ಲೈನಲ್ಲೇ ತೊಗೊಂಡಿದ್ದಂಥದ್ದು ಸ್ಯಾರಿ. ಸೊ ಇದು 1000 ಒಳಗಡೆ ಇತ್ತು ಗೈಸ್, ಬಿಲೋ 1000 ಏನೋ ಇತ್ತು ಈ ಸ್ಯಾರಿ. ಸೊ ಚೆನ್ನಾಗಿದೆ ಗೈಸ್. ಸೊ
ಸೊ ಇದಿಷ್ಟು ಹಳದಿ ಫಂಕ್ಷನ್ಗೆ ನಾನು ವೇರ್ ಮಾಡಿರುವಂಥದ್ದು. ಸೊ ಇದಕ್ಕೆ ಮ್ಯಾಚಿಂಗು ಫುಲ್ ಸೆಟ್ ಎಲ್ಲ ತೊಗೊಂಡಿದ್ದೆ. ಸೊ ಹಳದಿ ಫಂಕ್ಷನ್ಗೆ. ಸೊ ನೆಕ್ಸ್ಟ್ ತೋರಿಸ್ತೀನಿ ಅಂತಂದರೆ ಅಪ್ಕಮಿಂಗಲ್ಲಿ ಜ್ಯುವೆಲರಿ ಎಲ್ಲ ನಾನು ಗೋಲ್ಡ್ದು ಯಾವ್ಯಾವ ತೊಗೊಂಡಿದ್ದೆ ಅಥವಾ ಆರ್ಟಿಫಿಷಿಯಲ್ದು ಯಾವ್ಯಾವುದು ತೊಗೊಂಡಿದ್ದೆ ಅಥವಾ ರೆಂಟು ತೊಗೊಂಡಿದ್ದ ಏನು ಫುಲ್ ಸೆಟ್ ಎಲ್ಲ ಅದನ್ನ ಫುಲ್ ಕಂಪ್ಲೀಟ್ ವಿಡಿಯೋನ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ. ಸೊ ಅಂತ ಅಂದರೆ ಗೈಸ್ ಅಂದರೆ ಚೌಟ್ರಿಗೆ ಹೋಗ್ತಾರೆ ನೋಡಿ ಮನೆಯಿಂದ. ಸೊ ಆ ಟೈಮಲ್ಲಿ ನಾನು ವೇರ್ ಮಾಡಿದಂತಹ ಸ್ಯಾರಿದು. ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ವೇರ್ ಮಾಡಿದಾಗ ಈ ಕಲರ್ ಕಾಂಬಿನೇಷನು ಗ್ರೀನ್ ವಿತ್ ಇದನ್ನ ವೇರ್ ಮಾಡಿದ್ದೆ. ಫುಲ್ಲು ಅಂದರೆ ನಾವು ರೆಡಿ ಆದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಸಿಂಪಲ್ ಸ್ಯಾರಿನ ತೊಗೊಂಡಿರೋವಂಥದ್ದು. ಸೊ ಇದು ಚೆನ್ನಾಗಿದೆ ಗಾಯ್ಸ್ ಅಂದರೆ ಸ್ಯಾರಿ. ಸೊ ಇದು ಬಿಲೋ 3000 ಗೈಸ್, ಬಿಲೋ 3000 ಏನೋ ಇತ್ತು, ಅಂದರೆ 2000 ಸಮಥಿಂಗ್ ಎಷ್ಟು ಆಗಿದೆ. ಸೊ ಬಿಲೋ 3000 ಇದೆ ಇದು. ಸೊ ಇದಕ್ಕೆ ಬ್ಲೌಸ್ನ ಯಾವುದೂ ಗ್ರ್ಯಾಂಡಾಗಿ ಹೊಲಿಸ್ಲಿಲ್ಲ, ಸುಮ್ಮನೆ ನಾರ್ಮಲಾಗಿ ಇದರಲ್ಲೇ ಡಾಟರ್ ಥರ ಡಿಸೈನ್ಸ್ ಎಲ್ಲ ಇದೆ ಮತ್ತು ಬಾರ್ಡರ್ ಡಿಸೈನ್ಸ್ ಎಲ್ಲ ಇದೆ ಅಂತ ಹೇಳಿ ನಾರ್ಮಲ್ ಇದಕ್ಕೆ ಬಂದ್ಬಿಟ್ಟು ಸೊ ನಾರ್ಮಲಾಗಿ ಈ ಥರ ಹೊಲಿಸಿರುವಂಥದ್ದು. ಸೊ ಇಲ್ಲೇ ಬೆಳಗುಳ ಅಲ್ಲೇ ಹೊಲಿತಾರೆ ಗೈಸ್, ಅಲ್ಲೇ ಹೊಲಿಸಿರೋವಂಥದ್ದು ಶ್ರವಣ ಬೆಳಗುಳ ಅಲ್ಲಿ. ನೆಕ್ಸ್ಟ್ ಬಂದು ಇನ್ನೂ ಒಂದು 2 ಥೀಮ್ದು ಇದೆ ಗೈಸ್. ಅಂತಂದರೆ ಯಾವುದಂತ ಹೇಳಿದ್ರೆ ಚಪ್ರು ಕುಟ್ಕೊಂಡಿರೋದು ಮತ್ತು ಇವ್ರ ಮನೆಗೆ ಹೋಗ್ಬೇಕಾದ್ರೆ ಉಟ್ಕೊಂಡಿರೋವಂಥದ್ದು ಮೇನ್ ಫಂಕ್ಷನ್ಗೆ. ಸೊ ಅದನ್ನು ನೆಕ್ಸ್ಟ್ ಆದರೆ ಇದ್ರ ಜೊತೆ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಇಲ್ಲಾಂದರೆ ತೋರಿಸ್ತೀನಿ ಯಾವಾಗಾದ್ರೂ ಗೈಸ್. ಅಂದರೆ ಇಲ್ಲಿ ಅದು ಸ್ಯಾರಿ ಮಿಸ್ ಆಗಿದೆ. ಸೊ ಅಟ್ ಪ್ರೆಸೆಂಟ್ ಇಲ್ಲಿ ಇಲ್ಲ ಅಮ್ಮ ಮನೇಲಿ. ಸೊ ಅವ್ರ ಮನೆಯಲ್ಲಿ ಬಿಟ್ಟು ಬಂದಿದ್ದೀನಿ, ಅದು ಅಲ್ಲಿ ಇಟ್ಟಿದ್ದೀನಿ ಗೈಸ್. ನಾನು ಇದರಲ್ಲಿ ನಿಮಗೆ ಇನ್ನೂ ಒಂದು ಆ್ಯಡ್ ಮಾಡ್ತಿದ್ದೀನಿ. ಅಂದರೆ ನಮ್ಮದು ರಿಸೆಪ್ಷನ್ ದಿನವೇ ಅಂದರೆ ಏನು ರಿಂಗ್ ಎಕ್ಸ್ಚೇಂಜ್ ಮಾಡಿರೋವಂಥದ್ದು. ಸೊ ಅವತ್ತೇನೆ ಎಂಗೇಜ್ಮೆಂಟ್ ಥರ ಮಾಡಿದ್ದು. ಸೊ ಪ್ರೀವಿಯಸ್ ಹೂ ಮಾಡಿಸೋ ಶಾಸ್ತ್ರ ಅಂತ ಹೇಳಿ ಮಾಡ್ತಾರೆ. ಸೊ ಅದು ಸ್ವಲ್ಪ ಎಂಗೇಜ್ಮೆಂಟ್ ರೀತಿಯೇ ಇರುತ್ತೆ. ಸೊ ಒಂದು 300-400 ಮೆಂಬರ್ಸ್ ಬರ್ತಾರೆ ಅಂದರೆ ಮೀನ್ಸ್ ಏನೇನೋ ಊಟ ಎಲ್ಲ ಮಾಡಿಸಿರ್ತಾರೆ. ಸೊ ಅದು ರಿಂಗ್ ಥರ ಓಲ್ಡ್ ರಿಂಗ್ಸ್ ಏನಾದರೂ ಇದ್ದರೆ ಸುಮ್ಮನೆ ಎಕ್ಸ್ಚೇಂಜ್ ಮಾಡೋ ಥರ ಮಾಡ್ತಾರೆ. ಸೊ ಈ ಫಂಕ್ಷನ್ಗೆ ಹೂ ಮಾಡಿಸೋ ಶಾಸ್ತ್ರಕ್ಕೆ ನಾನು ಈ ಸ್ಯಾರಿನ ತೊಗೊಂಡಿರೋವಂಥದ್ದು. ಸೊ ಇದನ್ನು ಇಲ್ಲೇ ತೋರಿಸ್ತಿದ್ದೀನಿ. ಸೊ ಇದು ನನಗೆ ಏನೋ ಒಂಥರ ನಾನೇ ಹೋಗಿ ಚೂಸ್ ಮಾಡಿ ತೊಗೊಂಡಿರೋವಂಥದ್ದು. ಮೈಸೂರಲ್ಲಿ ಬ್ಯಾಂಗ್ಳೂರಲ್ಲಿ ಸುದರ್ಶನ್ ಸಿಲ್ಕಲ್ಲಿ ತೊಗೊಂಡಿದ್ದು ಈ ಸ್ಯಾರಿನ. ಸೊ ತುಂಬ ಇಷ್ಟಪಟ್ಟು ನಾನು ತೊಗೊಂಡು ಬಂದೆ ಈ ಸ್ಯಾರಿನ. ಕಲರ್ ನನಗೆ ಇಷ್ಟ ಆಗುತ್ತೆ, ನನಗೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಥರ ತೊಗೊಂಡಿದ್ದು. ಅವಾಗ ತುಂಬ ಟೈಮ್ ಇರಲಿಲ್ಲ, ಸ್ವಲ್ಪ ಅಷ್ಟೇ ಒಂದು ವೀಕಲ್ಲೇನೋ ಈ ಸ್ಯಾರಿನ ತೊಗೊಂಡು ಬ್ಲೌಸ್ನ ಸ್ಟಿಚ್ ಮಾಡಿಸಿರೋವಂಥದ್ದು. ಸೊ 1 ವೀಕಲ್ಲಿ ಅವರು ಕೊಡಲ್ಲ, ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಕೊಡಲ್ಲ 1 ವೀಕಲ್ಲಿ ಬ್ಲೌಸ್ನ. ಸೊ ನಾನು ಹೋಗಿ ಫೋರ್ಸ್ ಮಾಡಿ ಹೋಗಿ ಅಂದರೆ ಕೊಟ್ಟಿರೋವಂಥದ್ದು. ಸೊ ಮನೆಗೆ ಬರಬೇಕು ಊರಿಗೆ, ನಾಳೆ ಫಂಕ್ಷನ್ ಇದೆ. ಬಟ್ ಅಂದ್ರೂ ನಾನು ಅವತ್ತು ಬ್ಲೌಸ್ ಅಂಗಡಿಗೆ ಹೋಗ್ಬಿಟ್ಟು ಬ್ಲೌಸ್ನ ಇಸ್ಕೊಳ್ತಾ ಇದ್ದೆ, ಬಿಕಾಸ್ ಅವ್ರು ಇನ್ನೂ ಮಣಿ ಹಾಕಿರಲಿಲ್ಲ. ಸೊ ಈ ಮಣಿನ ಹಾಕಿಸ್ಕೊಂಡು ಅವತ್ತು ಅಲ್ಲೇ ವೆಯ್ಟ್ ಮಾಡ್ಕೊಂಡು ಅಲ್ಲೇ ಇದ್ದೆ. ಸೊ ಇವ್ರು ಇದಕ್ಕೆ ಸೇಮ್ ಪರ್ಪಲ್ ಕಲರ್ದೇ ಕೊಟ್ಟರು ಗೈಸ್, ಬಿಕಾಸ್ ಇದು ಸಿಲ್ವರ್ ಜರಿ ಇರೋದ್ರಿಂದ, ಮೀನ್ಸ್ ಇಲ್ಲಿ ಡಿಸೈನ್ ಇರೋದ್ರಿಂದ. ಸೊ ಅದಕ್ಕೆ ಬೇರೆ ಕಲರ್ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ. ಸೊ ಅಂತ ಹೇಳಿ ಅವರು ಪರ್ಪಲ್ದೇನೆ ಮಣಿನ ಕೊಟ್ಟಿದ್ದಾರೆ. ಸೊ ಈ ರೀತಿ ಇದ್ರ ಡಿಸೈನ್ ಇತ್ತು ಗೈಸ್. ಸೊ ಇಲ್ಲಿ ಪರ್ಪಲ್ದು ಇದಿದೆ ಸಿಲ್ವರ್ ಇದಕ್ಕೆ. ಸೊ ಇದು ಫ್ರಂಟ್ ಡಿಸೈನ್ ಆಗಿದೆ ಗೈಸ್. ಸೊ ಈ ರೀತಿ ಫ್ರಂಟ್ ವಿ ಶೇಪಲ್ಲಿದೆ. ಸೊ ನೆಕ್ಸ್ಟ್ ಬಂದರೆ ಇಲ್ಲಿ ಬ್ಯಾಕ್ ಸೈಡಲ್ಲಿ ನೋಡ್ತಿರೋವಂಥದ್ದು, ಬ್ಯಾಕ್ ಸೈಡ್ ಹುಕ್ಸ್ ಕೊಟ್ಟಿದ್ದಾರೆ ಇದಕ್ಕೆ. ಸೊ ಈ ರೀತಿ ಹಿಂದೆ ದಾರ ಕೊಟ್ಟಿದ್ದಾರೆ. ಸೊ ಇದು ನಾನು ಬ್ಯಾಂಗ್ಳೂರಲ್ಲಿ ಹೊಲಿಸಿದ್ದು ಗೈಸ್. ನನಗೆ ಬ್ಯಾಂಗ್ಳೂರಲ್ಲಿ ಹೊಲಿಸಿದ್ದಕ್ಕಿಂತ ನಾನು ರೆಗ್ಯುಲರ್ ಆಗಿ ಏನು ಹೊಲಿಸ್ತೀನಿ ಇಲ್ಲಿ ಚಂದ್ರಪಟ್ಟಣ ಶ್ರವಣ ಬೆಳಗುಳ ಅಲ್ಲೇ ಇಷ್ಟ ಆಗುತ್ತೆ ನನಗೆ. ಸೊ ಅಲ್ಲಿ ಎಮರ್ಜೆನ್ಸಿ ಅಂತ ಹೇಳಿ ಊರಿಗೆ ಬರೋಕ್ಕಾಗಲ್ಲ, ಒಂದಿನ ಇದ್ದಂಗೆ ಬರ್ತೀನಿ ಅಂತ ಹೇಳಿ ಅಲ್ಲೇ ಕೊಟ್ಟಿದ್ದಂಥದ್ದು. ಸೊ ಅಲ್ಲಿ ತುಂಬ ಕಾಸ್ಟ್, ಇದಕ್ಕೆ ಏನೂ ಇಲ್ಲ, ಜಸ್ಟ್ ಒಂದು ಮನಿ ಕೊಟ್ಟಿದ್ದಾರೆ. ಈ ಬ್ಲೌಸ್ ಹೊಲಿಯೋಕ್ಕೇನೆ ತುಂಬ ಎಮರ್ಜೆನ್ಸಿ ಇತ್ತು ಅಂತ ಹೇಳಿ ಇದಕ್ಕೆ 4500ನ ತೊಗೊಂಡ್ರು ಗೈಸ್, ಇದು ಒಂದು ಬ್ಲೌಸ್ ಹೊಲಿಯೋಕ್ಕೆ. ಸೊ ಆವಾಗ ಎಮರ್ಜೆನ್ಸಿ ಅಂತ ಹೇಳಿ ಒಂದು 3 ಡೇಸ್ ಅಷ್ಟೇ ಇತ್ತು ಟೈಮು. ಸೊ ಅವಾಗ ಕೊಟ್ಟಿರೋವಂಥದ್ದು. ಸೊ ಆವಾಗ ನಮಗೆ ಬೇರೆದೆಲ್ಲ ಇದೆ, ಸೊ ಹೊಲಿಬೇಕು ಅಂತ ಹೇಳಿ 4500 ಏನೋ ತೊಗೊಂಡಿದ್ರು. ಈ ಮಣಿಗೆ ಜಾಸ್ತಿ ದುಡ್ಡು ಅಂತ ಹೇಳಿದ್ರು ಅವರು. ಸೊ ಈ ಥರ ಕೊಟ್ಟಿರೋವಂಥದ್ದು. ಮತ್ತು ಪ್ಯಾಡೆಡ್ ಕೊಟ್ಟಿದ್ದೀವಿ, ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಹಂಗೆ ಹಿಂಗೆ ಅಂತ ಹೇಳಿದ್ರು. ಸೊ ಅದು ಯಾವುದೇ ರೀತಿ ಅಂದರೆ ಅಷ್ಟು ನನಗೆ ಲೈಕ್ ಆಗಿಲ್ಲ ಅಲ್ಲಿದ್ದು. ಸೊ ಇಲ್ಲಿ ಹೊಲಿಸೋದೇ ನನಗೊಂದು ಸ್ವಲ್ಪ ಲೈಕ್ ಅನಿಸುತ್ತೆ. ಸೊ ಇದು ಗೈಸ್, ಇದಕ್ಕೆ ಪರ್ಪಲ್ ಕಲರ್ದು ಸೆರ್ಗೆನೋ ಬಂದಿದೆ ಇಲ್ಲಿ ನೋಡಿ ಗೈಸ್. ಸೊ ಈ ರೀತಿ ನಾನು ಸುದರ್ಶನ್ ಸಿಲ್ಕಲ್ಲಿ ತೊಗೊಂಡಿರೋವಂಥದ್ದು. ಈ ಸ್ಯಾರಿ ಬಂದು 8000 ಅರೌಂಡ್ ಸಮಥಿಂಗ್ ಎಷ್ಟೋ ಇತ್ತು ಗೈಸ್. ಸೊ ಇದು ಬಂದು ಸೊ ಅಲ್ಲಿ ತೊಗೊಂಡಿರೋವಂಥದ್ದು. ಸೊ ಇದು ನನ್ನ ಹೂ ಮಾಡಿಸೋ ಶಾಸ್ತ್ರದ್ದು ಸ್ಯಾರಿ ಆಗಿತ್ತು.
ಸೊ ಇದು ಅಷ್ಟೇ ನಾನು ಇಷ್ಟಪಟ್ಟು ತೊಗೊಂಡಿದ್ದಂಥದ್ದು ಈ ಸಾರಿನ. ಬಟ್ ನಮ್ಮ ಮನೆಯೆಲ್ಲ ಅಮ್ಮ ಈ ಕಲರ್ ಯಾಕೆ ತೊಗೊಬಂದೆ ಅಂತ ಎಲ್ಲ ಹೇಳ್ತಿದ್ರು. ಬಟ್ ಅದು ನನಗೆ ಈ ಕಲರ್ ಇಷ್ಟ ಆಗಿ ತೊಗೊಂಡು ಬಂದಿದ್ದೆ. ಚೆನ್ನಾಗಿ ತಗೊಂಡೆ. ಇದಿಷ್ಟು ನನ್ನ ಅಂದರೆ ಮದುವೆದು ಮತ್ತು ಸ್ಯಾರೀಸ್ನ ತೊಗೊಂಡಿರೋವಂಥದ್ದು, ಪರ್ಚೇಸ್ ಮಾಡಿರೋವಂಥದ್ದು. ಸೊ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಫಸ್ಟ್ ವಿಡಿಯೋ ಪಾರ್ಟ್ 1ನ ನೋಡಿದೋ ಪ್ಲೀಸ್ ನೋಡ್ಕೊಂಡು ಬನ್ನಿ. ಆ ವಿಡಿಯೋದಲ್ಲಿ ನಾನು ಮೇಯ್ನ್ ಥೀಮ್ ಏನಾಕಿದೆ, ಮುಹೂರ್ತ ಮತ್ತು ರಿಸೆಪ್ಷನ್ದು ಅಂದರೆ ಮೀನ್ಸ್ ಏನು ತೊಗೊಂಡಿದ್ದೆ, ಸೊ ಆ ವಿಡಿಯೋನ ಹಾಕಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.